ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ನನ್ನ ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಮಾಡಿಕೊಂಡೆ ಅಂತ ನಿಮಗೂ ತೋರಿಸ್ತೀನಿ, ನೀವು ನೋಡ್ಕೊಂಬನ್ನಿ. ನನ್ನ ಬರ್ಡೇ ದಿನ ಬೆಳಗ್ಗೆ ಗುಡಿಗೆ ಹೋಗೋಕ್ಕೆ ಆಗಿರಲಿಲ್ಲ. ಹಸ್ಬೆಂಡಿಗೆ ಲೇಟ್ ಆಗಿಬಿಡುತ್ತೆ, ಸಂಜೆ ಹೋಗೋಣ ಅಂತ ಹೇಳಿದರು. ಅವ್ರಿಗೆ ಹೇಳಿಬಿಟ್ಟು ಆಫೀಸಿಗೆ ಹೋದ್ರು. ಅದಕ್ಕೆ ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಆಂಜನೇಯ ಟೆಂಪಲಿಗೆ ಬಂದಿದ್ವಿ. ನೋಡಿ, ಆಂಜನೇಯ ಟೆಂಪಲಿಗೆ ಬಂದುಬಿಟ್ಟು ಕಾಯೆಲ್ಲ ಒಡಿಸ್ಕೊಂಡು ಸ್ವಲ್ಪ ಕೂತ್ಕೊಂಡಿದ್ವಿ ಅಲ್ಲಿ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಲ್ಲಿ. ಆಂಜನೇಯ ಟೆಂಪಲ್ ಹತ್ರ ಸ್ವಲ್ಪ ಕ್ಲೋಸ್ ಮಾಡಿಬಿಡ್ತಾರೆ, ಸಂಜೆನೇ ಕ್ಲೋಸ್ ಮಾಡಿಬಿಡ್ತಾರೆ, ಬೆಳಗ್ಗೆ ಓಪನ್ ಇರುತ್ತೆ. ಇರಲಿ ತಗೋ, ಹೊರಗಡೆನೇ ಕಾಯೆಲ್ಲ ಹೊಡಿತಾ ಇದ್ದರು ಅಲ್ಲಿ. ಆಯಿತು, ಇಲ್ಲೇ ಕಾಯಿ ಹೊಡೆದ್ರೆ ಆಯಿತು ಅಂದ್ಕೊಂಡು ಅಲ್ಲೇ ಕಾಯಿ ಹೊಡ್ಕೊಂಡು ಸ್ವಲ್ಪ ಕುತ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಹಸ್ಬೆಂಡ್ ಕೇಕ್ ತರಕ್ಕೆ ಹೋಗಿದ್ರು, ಅಲ್ಲೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ರು ಅವರು. ನನಗೆ ಕೇಕ್ ತರೋದು ಗೊತ್ತಿರಲಿಲ್ಲ ಅಷ್ಟೊಂದು. ಅದಕ್ಕೆ ಮತ್ತೆ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಬಂದಿದ್ರು. ನಾನು ಕೇಕೆಲ್ಲ ಬೇಡಪ್ಪ, ಇಬ್ಬರೇ ಇದ್ದೀವಿ, ಯಾಕೆ ಸುಮ್ಮನೆ ಅಂತ ಹೇಳಿದ್ದೆ. ಮತ್ತು ಇರಲಿ ತಗೋ, ಕಟ್ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಬಂದರು. ಕೇಕ್ ಕಟ್ ಮಾಡಬೇಕಾದ್ರೆ ನಾನೇನು ಮತ್ತೆ ರೆಡಿ ಆಗೋಕ್ಕೆ ಹೋಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಸಿಂಪಲಾಗಿ ಜೀನ್ಸು ಟಾಪ್ ಹಾಕ್ಕೊಂಡು ಅದನ್ನೇ ಡ್ರೆಸ್ ಹಾಕ್ಕೊಂಡಿದ್ದೆ. ಮತ್ತೆ ಏನು ಚೇಂಜ್ ಮಾಡೋದು ಅಂತ ಆ ಡ್ರೆಸ್ಸಲ್ಲೇ ಕಟ್ ಮಾಡಿದೆ. ನೋಡಿ, ತುಂಬ ಅಂದರೆ ತುಂಬ ಸಿಂಪಲ್ಲಾಗೆ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಹಾಗೆ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತಿತ್ತು, ಅದಕ್ಕೆ ನಾನು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ನೋಡಿ, ಕೇಕ್ನ ಕಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಸಿಂಪಲ್ಲಾಗೆ ಮಾಡ್ಕೊಂಡ್ವಿ. ಹಸ್ಬೆಂಡು ನಾನು ಅಷ್ಟೇ ಇದ್ವಿ, ಅತ್ತೆ ಮಾವ ಎಲ್ಲರೂ ಅಲ್ಲೇ ಊರಲ್ಲೇ ಇದ್ರಲ್ಲ. ಸುಮ್ಮನೆ ಯಾಕೆ ಕೇಕು ಅಂತ ಅಂದಿದ್ದೆ ನಾನು. ಇರಲಿ ತಗೋ, ವರ್ಷಕ್ಕೊಂದು ಸಾರಿ ಕಟ್ ಮಾಡಿದ್ದಿ ಅಲ್ವಾ, ಕಟ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಮತ್ತೆ ಹಸ್ಬೆಂಡ್ ಕೇಕ್ ತೊಗೊಂಬಂದಿದ್ರು. ಪ್ರಿಯಾ ಗೌಡ ಅಂತ ಅವ್ರು ಇಟ್ಟಿರೋ ಹೆಸರು. ನನ್ನ ಹೆಸರು ಬಂದುಬಿಟ್ಟು ರಿಯಲ್ ಆಗಿ ಹೆಸರು ಬಂದುಬಿಟ್ಟು ರಜನಿ ಅಂತ. ಹಾಗೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೇಕ್ನ ಕಟ್ ಮಾಡ್ತಾಯಿದ್ದೆ. ಏನೇನು ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಏನೋ ಒಂದು ಕೆಲಸ ಮಾಡಲಿ, ಫಸ್ಟ್ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟೆ ಆಮೇಲೆ ಕೆಲಸ ಮಾಡ್ತೀನಿ ನಾನು. ಅದು ಮೊದಲಿಂದನೂ ಅಭ್ಯಾಸ ಆಗಿಬಿಟ್ಟಿದೆ. ಅದೇ ಥರನೇ ಫಸ್ಟ್ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಕೇಕ್ನ ಕಟ್ ಮಾಡಿ ಹಸ್ಬೆಂಡ್ಗೆ ತಿನ್ನಿಸೋಕ್ಕೆ ರೆಡಿಯಾಗಿದ್ದೆ. ಅವರು ಸೈಡಿಗೆ ಕ್ಯಾಮ್ರಾದಲ್ಲಿ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ನೋಡೋಣ, ಬರ್ತಾರೇನೋ ನೋಡೋಣ ಅಂತ ಅಂದ್ಕೊಂಡೆ. ಅವ್ರು ಬರಲಿಲ್ಲ. ಫೈನಲ್ ಆಗಿ ಕೇಕ್ ಕಟ್ಟಿಂಗ್ ಆಯಿತು. ಸಿಂಪಲ್ಲಾಗಿ ಸಾಂಗ್ ಹಚ್ಕೊಂಡು ಎಂಜಾಯ್ ಮಾಡ್ಕೊತ ಕೇಕ್ ಕಟ್ಟಿಂಗ್ ಮುಗಿಸಿದ್ವಿ. ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿದರು ಹಸ್ಬೆಂಡು. ಹೊರಗಡೆ ಹೋಗಿದ್ವಿ ಊಟಕ್ಕೆ. ನನಗೆ ಇಲ್ಲಿ ಮಾಡೋ ಗೋಬಿ ಅಂದರೆ ತುಂಬಾ ಇಷ್ಟ. ಗೋಬಿ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಹೊರಗಡೆ ತಿಂತೀನಿ, ಆದರೆ ಈ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನನಗೆ ಗೋಬಿ ಇಷ್ಟ. ಅದಕ್ಕೆ ನಾನು ಇಲ್ಲಿ ಬಂದರೆ ಫಸ್ಟ್ ತೊಗೊಳ್ಳೋದೇ ಗೋಬಿ ತಿಂತಾಯಿದ್ದೀನಿ. ನೋಡಿ, ಅದಕ್ಕೆ ಸಾಸೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈ ಗೋಬಿ ಬಂದುಬಿಟ್ಟು ಗೋಬಿ ತೊಗೊಂಡಿದ್ದೆ. ಗೋಬಿ ತಿಂದ್ಕೊಂಡು ಹಾಗೆ ಒಂದು ರೈಸ್ ತೊಗೊಂಡಿದ್ವಿ. ಮತ್ತು ಏನು ತೊಗೊಳಕ್ಕೆ ಹೋಗಿರಲಿಲ್ಲ, ಇದೇ ಫುಲ್ ಆಗಿಬಿಡ್ತು. ಗೋಬಿನೇ ಜಾಸ್ತಿ ಫುಲ್ ಆಗಿಬಿಡ್ತು. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಕತ್ಲ ಇದೆ ವಿಡಿಯೋ ತೆಗೆದು ನಮ್ಮ ಹೆಂಗೆ ನೋಡ್ತಾರೆ. ಅಲ್ಲಷ್ಟೇ ಬೆಳಕಿದೆ, ಮತ್ತೆಲ್ಲಿ